ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಕೆ.ಎಸ್. ಶರ್ಮಾ, ಧೀಮಂತ ಕಾರ್ಮಿಕ ಮುಖಂಡ, ಸಾಹಿತಿ, ವಿಮರ್ಶಕ, ಪತ್ರಕರ್ತಕ, ಪಬ್ಲಿಷರ್, ಶಿಕ್ಷಣ ಪ್ರೇಮಿ, ಇವರೊಂದಿಗೆ ನನ್ನ ಸಂವಾದ ಮಾಡುತ್ತೇನೆ. ಡಾಕ್ಟರ್ ಕೆ.ಎಸ್. ಶರ್ಮಾ ಅವರಿಗೆ ಈಗ 92 ವರ್ಷ ಆಗಿದೆ ಮತ್ತು ಈಗ ಜಂಟಿ ಕ್ರಿಯಾ ಸಮಿತಿಯ ಒಂದು ಲೀಡಿಂಗ್ ಮುಖಂಡರು. ಅವರಿಗೆ ನಾ ಕೇಳುವ ಒಂದು 5-6 ಪ್ರಶ್ನೆಗಳಿವೆ. ಸರ್, ಈಗ 38 ತಿಂಗಳ ಬಾಕಿ ಮತ್ತು ವೇತನ ಪರಿಷ್ಕರಣೆ ವಿಷಯದಲ್ಲಿ ಇಂದಿನ ಸ್ಥಿತಿ ಏನು? ಸಾರಿಗೆ ನೌಕರರ ಹೋರಾಟದ ಬಗ್ಗೆ ಕೆಲವು ಮಹತ್ವದ ವಿಷಯಗಳನ್ನ ಹೇಳ ಬಯಸ್ತೇನೆ. ಅದರಲ್ಲೂ ಕೂಡ ಈಗ 1/1/2024ರಿಂದ ಹೊಸ ವೇತನ ಪರಿಷ್ಕರಣ ಜಾರಿಗೆ ಬರಬೇಕಾಗಿತ್ತು. ಈ ಹೊತ್ತು ನಾವು ಜನವರಿ 26, ಈಗಾಗಲೇ 19 ತಿಂಗಳು ಜನವರಿಯಲ್ಲೂ ಕಳೆದು ಹೋಯ್ತು. ಇಷ್ಟಾದ್ರೂ ಇವತ್ತಿನ ತನಕ ಸರ್ಕಾರ ಯಾವುದೂ ನಿಷ್ಕರ್ಷವಾದಂತಹ ನಿಖರವಾದಂತಹ ನಿರ್ಣಯಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಮಾತುಗಳನ್ನ ಹೇಳಿ ಬಯಸ್ತೇನೆ. ಅತ್ಯಂತ ಮಹತ್ವದ ವಿಷಯ, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ಏನಿದೆ, ಒಂದು ಮಾತನ್ನ ನಾನು ಹೇಳಿ ಬಯಸ್ತೇನೆ. ಅದೇನು ಅಂತಂದ್ರೆ, ಕರ್ನಾಟಕ ಸಾರಿಗೆ ನೌಕರರ ಹೋರಾಟದ ಇತಿಹಾಸದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಇದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಅದು 1957ರಲ್ಲಿ ಮೊದಲನೆಯ ಒಪ್ಪಂದವನ್ನ ಆಡಳಿತ ವರ್ಗದ ಜೊತೆ ಮಾಡಿಕೊಂಡಂತಹ ದಿನದಿಂದ ಹಿಡಿದು ಇವತ್ತಿನವರೆಗೆ ಎಂತಹ ಮಹತ್ವದ ಪಾತ್ರಗಳನ್ನು ವಹಿಸಿದೆ ಅನ್ನೋ ವಿವರಗಳನ್ನ ನಾನು ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳಲೇಬೇಕು. ಆ ಮಾತೇನು ಅಂತಂದ್ರೆ, 1957ರಲ್ಲಿ ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಇತ್ತು. ಅದರ ಜೊತೆಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್, ಇದರ ಅಧ್ಯಕ್ಷರಾಗಿದ್ದವರು ರಾಜ್ಯದ ರಾಜಕೀಯ ಮುತ್ಸದ್ದಿಗಳು, ಅತ್ಯಂತ ಹಿರಿಯ ರಾಜಕಾರಣಿಗಳು ಆದಂತಹ ಮಾನ್ಯ ಶ್ರೀ ಹಳ್ಳಿಕೇರಿ ಗುದ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಶ್ರೀಕಂಠಯ್ಯನವರ ಕಾರ್ಯದರ್ಶಿತ್ವದಲ್ಲಿ ಒಪ್ಪಂದ ಆಡಳಿತ ವರ್ಗದ ಜೊತೆ ಆಗಿತ್ತು. ಇದು ಪ್ರಪ್ರಥಮ ಒಪ್ಪಂದ. ಅತ್ಯಂತ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಅಂತಂದ್ರೆ, ಆಗ 3 ವರ್ಷದ ಕಾಲಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದು ಅತ್ಯಂತ ಮಹತ್ವದ ಅಂಶ. ಈ 3 ವರ್ಷದ ಒಪ್ಪಂದ ಇದು 1989ರವರೆಗೆ ನಿರಂತರವಾಗಿ ನಡ್ಕೊಳ್ತಾ ಬಂತು. ಈ 10-12 ವರ್ಷಗಳಲ್ಲಿ ಮೊದಲು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಯೂನಿಯನ್ ಅನ್ನೋ ಹೆಸರಿನಲ್ಲಿ ಮೊದಲು ಮಾನ್ಯ ಶ್ರೀ ಹಳ್ಳಿಕೇರಿ ಗುದ್ಲಪ್ಪನವರು ಅಧ್ಯಕ್ಷರಾಗಿದ್ದರೆ, ನಂತರ ಅದಕ್ಕೆ ಶ್ರೀಕಂಠಯ್ಯನವರು ಅಧ್ಯಕ್ಷರಾದರು. ಹಾಗೂ ಈ 10 ಒಪ್ಪಂದಗಳು, ಆವಾಗಲಿಂದ ಆದ 10 ಒಪ್ಪಂದಗಳು 3 ವರ್ಷ ಒಪ್ಪಂದಗಳಾಗಿತ್ತು ಅನ್ನೋದನ್ನ ನಾವು ಎಂದೂ ಮರಿಬಾರ್ದು. 89ರಲ್ಲಿ ಒಂದು ಹೊಸ ಸಂಘಟನೆ ಹುಟ್ಕೊಳ್ತು. ಅದು AITC ನೇತೃತ್ವದ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್. ಆ ಒಂದು ಸಂಘಟನೆ ಹುಟ್ಕೊಂಡ್ಮೇಲೆ ಮೊದಲನೇ ಒಪ್ಪಂದವೇ 4 ವರ್ಷದ ಒಪ್ಪಂದ ಆಗೋಯ್ತು. ಆವಾಗಿಂದ 4 ವರ್ಷದ ಒಪ್ಪಂದ ಜಾರಿಗೆ ಬಂತು. ಆದರೆ ಮುಖ್ಯವಾಗಿ ನೆನ್ಪಿಡ್ಬೇಕಾದ ವಿಷಯ ಅಂತಂದ್ರೆ, ಇದು ಒಂದೇ AITC ನೇತೃತ್ವದ ಸ್ಟಾಫ್ ಅಂಡ್ ವರ್ಕರ್ಸ್ ಒಪ್ಪಂದ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಮೊದಲನೇ ಒಪ್ಪಂದ.
ಅದೇ ಕೊನೆ ಒಪ್ಪಂದವಾಗಿ. ಕೊನೆ. ಅಂದ್ರೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅನ್ನೋ ದೃಷ್ಟಿಯಿಂದ ಅದೇ ಕೊನೆಯ ಒಪ್ಪಂದವಾಗಿತ್ತು. ನಂತರ ಆಗ್ಲೇ ಇಲ್ಲ. ಆಮೇಲೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ಸ್ ಆಗ್ಲಿಲ್ಲ, ಬಹಳ ಮಹತ್ವ ಇದು. ಆದ್ರೆ ಅದಾದ ಮುಂದಿನ ವರ್ಷನೇ ಏಕಪಕ್ಷೀಯವಾಗಿ ಸರ್ಕಾರನೇ ವೇತನ ಪರಿಷ್ಕರಣ ಘೋಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತು. ಈ ಅವಧಿ ಸುಮಾರು 20 ವರ್ಷಗಳ ಕಾಲ ನಡೆಯಿತು. ಆದ್ರೆ 2012ರಲ್ಲಿ ಆಗ ಅಷ್ಟೊತ್ತಿಗೆ ಸಂಪಂಗಿಯವರ ನೇತೃತ್ವದಲ್ಲಿದ್ದಂತಹ ಒಂದು ಸಂಘಟನೆ ಹಾಗೂ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿದ್ದಂತಹ ಒಂದು ಸಂಘಟನೆ, ಇವೆರಡೂ ಕೂಡ ಒಕ್ಕೂಡಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ಅಂತ ಹೊಸ ಏಕೀಕೃತ ಸಂಘಟನೆಯಾಗಿ ಪ್ರಾರಂಭವಾಗಿತ್ತು. ಆ ಸಂಘಟನೆ ಹಾಗೂ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಎರಡು ಜಂಟಿಯಾಗಿ ಹೋರಾಟದ ಕರೆಯನ್ನು ಕೊಟ್ಟು, ಬಹಳ ಮಹತ್ವದ ವಿಷಯ ಇದು, ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಬೇಕು. ಅಂದ್ರೆ ಕಾರ್ಮಿಕ ಸಂಘಟನೆಗಳ ಜೊತೆ ಸರ್ಕಾರ ಚರ್ಚೆ ಮಾಡಿದ ಪರಿಣಾಮವಾಗಿ ಅಂಗೀಕೃತವಾದಂತಹ ಒಂದು ಪರಿಷ್ಕೃತ ವೇತನ ಜಾರಿಗೆ ಬರಬೇಕು ಅನ್ನೋ ಬೇಡಿಕೆಯನ್ನಿಟ್ಟು ಹೋರಾಟ ಪ್ರಾರಂಭ ಮಾಡಿದ್ವಿ. ಅಲ್ಲಿವರೆಗೆ 20 ವರ್ಷಗಳ ಕಾಲ ಸರ್ಕಾರವೇ ಯಾವ ಸಂಘಟನೆಯೋ ಜೊತೆ ಕೂಡ ಚರ್ಚೆ ಮಾಡದೆ ಏಕೀಕೃತವಾಗಿ ಏಕಪಕ್ಷೀಯವಾಗಿ ಅದು ಘೋಷಣೆಗಳೇ ಮಾಡಲಾಯಿತು, ಪರಿಷ್ಕೃತ ವೇತನ ಪರಿಷ್ಕರಣವನ್ನ. ಈ ವಿಷಯವನ್ನು ಯಾರೂ ಮರಿಬಾರ್ದು. 2012ರಲ್ಲಿ ಹೊಸ ಯುಗ ಪ್ರಾರಂಭವಾಯಿತು. ಅಂದ್ರೆ ಡಿಕ್ಟಟೋರಿಯಲ್ ರಿಜಮ್ನಿಂದ ಹಿಡಿದು ಒಂದು ಹೊಸ ಯುಗ. ಆ ಹೊಸ ಯುಗ 2012ರಲ್ಲಿ ಸರ್ಕಾರವನ್ನ ಹೋರಾಟ ಮಾಡುವ ಮೂಲಕ, ಅಂದ್ರೆ ಸಂಪು ಮಾಡುವ ಮೂಲಕ ಜಂಟಿ ಕ್ರಿಯಾ ಸಮಿತಿ, ಅಂದ್ರೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ಹಾಗೂ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಈ ಜಂಟಿ ಸಮಿತಿ ಮಾಡಿಕೊಂಡು ಹೋರಾಟಕ್ಕೆ ಕರೆ ಕೊಟ್ಟು, ಆ ಹೋರಾಟದ ಫಲವಾಗಿ ಸಂಪನ್ನ ಹೂಡಿ ಆ ಸಂಪು ವಾಪಸ್ ತಗೋಬೇಕು ಅನ್ನೋ ಸರ್ಕಾರ ಬೇಡಿಕೆ ಇಟ್ಟಾಗ ನಾವು ವೇತನ ಪರಿಷ್ಕರಣೆ ಆಗುವವರೆಗೆ ಹಾಗೂ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗುವವರೆಗೆ ನಾವು ವಾಪಸ್ ತಗೊಳ್ಳಲ್ಲ ಅಂತ ನಾವು ಪಟ್ಟು ಹಿಡಿದು ಕೊನೆಗೆ ಸರ್ಕಾರ ಮಾತುಕತೆಗೆ ಬಂತು. ಆಗ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ರು, ಮಾನ್ಯ ಶ್ರೀ ಅಶೋಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು. ಇದು ಒಂದು ಬ್ರೇಕ್ ಥ್ರೂ. ಯಾಕೆ ಬ್ರೇಕ್ ಥ್ರೂ ಅಂತ ಹೇಳ್ತೀನಿ ಅಂತಂದ್ರೆ, ನೆಗೋಷಿಯೇಷನ್ಸ್ಗೆ ಬಂತು ಸರ್ಕಾರ, ಆದ್ರೂ ಕೂಡ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗ್ಲಿಲ್ಲ, ಏಕಪಕ್ಷೀಯವಾದ ಪ್ರಕಟಣೆ ಆಯ್ತು. ಆದ್ರೂ ಕೂಡ ಹೋರಾಟ ಮಾಡಿ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಸಂಧಾನ ಮಾಡಿಕೊಂಡು ಒಪ್ಪಂದ ಮಾಡ್ಕೊಳ್ಳುವಂತಹ ಸ್ಥಿತಿಗೆ ಬಂದ್ವಿ. ಇದು ಒಂದು ನಿಜವಾಗಿ ಒಂದು ಹೊಸ ವಿಜಯವಾಗಿ ಇತ್ತು ಅಂತ ಹೇಳ್ಬೇಕು. ಅದಾದ್ಮೇಲೆ 16, ಅದಾದ್ಮೇಲೆ 20, ಈ ಎಲ್ಲ ಒಪ್ಪಂದಗಳು ಕೂಡ ಹೋರಾಟಗಳ ಮೂಲಕನೇ ಜಂಟಿ ಕ್ರಿಯಾ ಸಮಿತಿ ಒಪ್ಪಂದಗಳನ್ನ ವೇತನ ಪರಿಷ್ಕರಣೆ ಪಡ್ಕೊಳ್ತಾ ಆದ್ರೂ ಕೂಡ ನೆಗೋಷಿಯೇಷನ್ಸ್ ಆಯ್ತು ಸರ್ಕಾರದ ಜೊತೆ. ಆದರೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಲಿಲ್ಲ ಅನ್ನೋ ವಿಷಯ ಒಂದು ನೋವಿನ ವಿಷಯ ನಿಜ. ಆದ್ರೂ ಕೂಡ ಸರ್ಕಾರವನ್ನು ಮಾತುಕತೆಗೆ ತಂದು ಸಂಘಟನೆಗಳ ಜೊತೆ ಸರ್ಕಾರ ಮಾತುಕತೆ ಮಾಡಿಯೇ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದ್ರಲ್ಲಿ ನಾವು ಯಶಸ್ವಿಯಾದ್ವಿ. 12, 16, 20. ಆದ್ರೆ 20ರಲ್ಲಿ ಆದ ಒಂದು ದುರಂತ ಅಂತಂದ್ರೆ, ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆದ್ರೂ ಕೂಡ ಏಕಪಕ್ಷೀಯ ಘೋಷಣೆಯನ್ನ ಸರ್ಕಾರ ಮಾಡಿತ್ತು. ಆಗ ಬೊಮ್ಮಾಯಿಯವರ ನೇತೃತ್ವದ ಮುಖ್ಯಮಂತ್ರಿತ್ವದ ಸರ್ಕಾರ ಇತ್ತು. ಆದರೆ ಆ ಸರ್ಕಾರದ ಈ ಒಂದು ಘೋಷಣೆಯ ಪರಿಣಾಮವಾಗಿ 38 ತಿಂಗಳ ನಂತರ ಹೊಸ ವೇತನ ಶ್ರೇಣಿಯನ್ನ ಜಾರಿಗೆ ತರಲಾಯಿತು. ಅಂತೆಯೇ ಈಗ ನಾವು 1/1/24ರಿಂದ ಜಾರಿಗೆ ಬರಬೇಕು ಅನ್ನೋ ಹೊಸ ವೇತನ ಪರಿಷ್ಕರಣೆಯ ಹೋರಾಟ ನಡೆಸ್ತಾ ಇರುವಾಗ ನಾವು 38 ತಿಂಗಳ ವೇತನವನ್ನ, ಆ ವೇತನದ ವ್ಯತ್ಯಾಸವನ್ನ ನಮಗೆ ಕೊಡ್ಲೇಬೇಕು. 4 ವರ್ಷದ ಅಗ್ರಿಮೆಂಟು
4 ವರ್ಷದ ಅಗ್ರಿಮೆಂಟ್ ಅಂತಂದ್ರೆ 1/1/24 ಜಾರಿಗೆ ಬರಬೇಕಾಗಿರುವ ಹೊಸ ವೇತನದಲ್ಲಿ 38 ತಿಂಗಳ ವೇತನ ಪರಿಷ್ಕರಣವನ್ನ ವ್ಯತ್ಯಾಸವನ್ನ ಅಂದ್ರೆ ಹಳೆ ಒಪ್ಪಂದದ ವ್ಯತ್ಯಾಸವನ್ನ ಡಿಕ್ಲೇರ್ ಮಾಡಿ ನಂತರ ಹೊಸ ವೇತನ ಶ್ರೇಣಿಗಳ ಒಂದು ಡಿಕ್ಲರೇಷನ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ನಾವು ಇಟ್ಟಿರೋದು. ಅದರ ಜೊತೆಗೆ ಯಾಕೆಂತಂದ್ರೆ ಈಗಾಗಲೇ 2 ವರ್ಷ ಆಗೋಯ್ತು. 1/1/24 ಜಾರಿಗೆ ಬರಬೇಕಾದ ವೇತನ ಈಗ 19/1/26 ಆದ್ರೂ ಕೂಡ ಜಾರಿಗೆ ಬಂದಿಲ್ಲ. ಆ ಕಾರಣಕ್ಕೆ ನಾವು 1/1/24 ವೇತನ ಪರಿಷ್ಕರಣೆ ಜಾರಿಗೆ ತರಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿರೋದು. ಈ 2 ಬೇಡಿಕೆಗಳೇನಿದೆ, 38 ತಿಂಗಳ ವೇತನ ವ್ಯತ್ಯಾಸ ಒಂದು ಕಡೆ, ಎರಡನೇ ಕಡೆ 1/1/24 ಹೊಸ ವೇತನ ಶ್ರೇಣಿ ಜಾರಿಗೆ ಬರಬೇಕು ಅನ್ನೋ ಎರಡನೇ ಬೇಡಿಕೆ. ಇವೆರಡು ಅತ್ಯಂತ ಅವಶ್ಯ, ಅನಿವಾರ್ಯ ಮತ್ತು ಯಾವುದೇ ಕಾರಣಕ್ಕೆ ನಾವು ಬಿಟ್ಕೊಡದೇ ಇರುವಂತಹ ಬೇಡಿಕೆಗಳು. ಕಾರಣ ಇಷ್ಟೇ, 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಲೇಬೇಕು. ಆ ವೇತನ ಪರಿಷ್ಕರಣೆ 1/1/24 ಆಗ್ಬೇಕು ಅಂತಂದಾಗ ಈಗಾಗಲೇ 2 ವರ್ಷ 20 ದಿನ ಆಗ್ಲಿಕ್ಕೆ ಬಂತು. ಈವರೆಗೂ ಕೂಡ ಸರ್ಕಾರ ವೇತನ ಪರಿಷ್ಕರಣೆಯನ್ನ ಮಾತುಕತೆ ಮೂಲಕ ಪರಿಹಾರ ಮಾಡಲಿಕ್ಕೆ ತಯಾರಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಈ ಮಾತನ್ನ ಖಚಿತವಾಗಿ ಹೇಳ್ತಾ ಇದ್ದೇನೆ. ಜಾಯಿಂಟ್ ಆಕ್ಷನ್ ಕಮಿಟಿ ರಚನೆ ಮಾಡಿದ್ದೇವೆ. ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ಒಂದು ಸಂಘಟನೆ ಇಲ್ಲ, ಅದು ಒಕ್ಕೂಟ. ಆದರೂ ಕೂಡ ಜಾಯಿಂಟ್ ಆಕ್ಷನ್ ಕಮಿಟಿ 6 ಸಂಘಟನೆಗಳ ಸಂಘಟನೆ ಜಂಟಿಯಾಗಿ ಜಾಯಿಂಟ್ ಆಕ್ಷನ್ ಕಮಿಟಿ ಮಾಡಿದ್ದೇವೆ. ಇದು ತನ್ನ ಬೇಡಿಕೆಗಳಲ್ಲಿ 38 ತಿಂಗಳ ವೇತನ ವ್ಯತ್ಯಾಸ ಒಂದು ಕಡೆ, ಎರಡನೇ ಕಡೆ 1/1/24 ಹೊಸ ವೇತನ ಪರಿಷ್ಕರಣೆ ಜಾರಿಗೆ ಬರಬೇಕು ಅನ್ನೋ ಎರಡನೇದು. ಮೂರನೇದು, ಹೊಸ ವೇತನ ಪರಿಷ್ಕರಣೆಯನ್ನ ಚರ್ಚೆ ಮಾಡಿ ವೇತನ ಪರಿಷ್ಕರಣೆ ಅಷ್ಟೇ ಅಲ್ಲ, ಆ ವೇತನ ಪರಿಷ್ಕರಣೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಬೇಕು. ಅಂದ್ರೆ ಆ ವೇತನ ಪರಿಷ್ಕರಣೆ ಒಪ್ಪಂದ ಜಾಯಿಂಟ್ ಆಕ್ಷನ್ ಕಮಿಟಿ ಜೊತೆ ಮಾಡಿಕೊಂಡು ಅದು ಸೈನ್ ಸೆಟಲ್ಮೆಂಟ್ ಆಗಬೇಕು. ಸಂಘಟನೆಗಳು ಹಾಗೂ ಸರ್ಕಾರದ ಜೊತೆ ಸೈನ್ ಸೆಟಲ್ಮೆಂಟ್ ಆಗಬೇಕು ಅನ್ನೋದು ಅತ್ಯಂತ ಪ್ರಮುಖವಾದಂತಹ ಬೇಡಿಕೆ ಆಗಿದೆ.